ಗೌಡ್ರ ಹೊಂಟ ಬಿಡುದು ನೋಡ್ರಿ ಈಗ. ಬರ್ರಿ ಒಳಗ್ ಬರ್ರಿ, ಚಾ ಕುಡಿ ಬರ್ರಿ, ನಾ ಅಷ್ಟೊಂದು ಕರ್ಕೊಂಡು ಹತ್ತೆ ಬಿಡು ಮತ್ತೆ ಗಾಡಿ. ಇಲ್ಲಿಲ್ರಿ ಗೌಡ್ರ, ನಾ ಎದಕ್ ಬನ್ನಿ ಅಂದ್ರ ಸಿದನ ನಾನು ಇವತ್ತು ಬರ್ಬೇಕಂತಿದ್ನಪ್ಪ ಮಂತ್ಯಾನ್ ನೋಡಾಕ. ನಂದು ಒಂಚೂರು ಅಗದಿ ಅರ್ಜೆಂಟ್ ಕೆಲಸ ಬಂದ್ಬಿಟ್ಟತಿ. ಅಲ್ಲಿ ನನ್ನ ಮಗಳ ಊರಾಗ ಏನ ಪಾಲ್ಗಡಿ ಮಾಡಾಕತ್ತಾರಂತ ಅಸ್ತಿದ. ಅದಕ್ಕೆ ಹಿರಿಯರ್ ಅಂತೇಳಿ ಅವ್ರ ಮಂದಿ ಎಲ್ಲಾರು ಕುಡ್ಯಾರಂತ. ಮತ್ ಇಬ್ರು ಅಣ್ತಮ್ಗಳು, ಆ ಹುಡುಗಿ ತಂದೆ ತಾಯಿನೂ ಬಂದಾರಂತ. ಮತ್ ಈಗ ನನ್ನ ಮಗಳ ತಂದೆ ತಾಯಿ ಅಂತೇಳಿ ನಾವು ಹೋಗ್ಬೇಕಪ್ಪ. ಈಗ ಟಪಾಲ್ ಹಾಕಿ ಮತ್ತೆ ಪಟ್ ಬಂದ್ ಮುಟ್ಟಾಕ್ ಬೇಕಲ್ಲ ಮತ್ತದು ಟೈಮ್. ಬಂದ್ ಮುಟ್ಟುತ್ತಲೆ ಮತ್ತೆ ಇಷ್ಟು ದಿನ ಆತ. ಈಗ ಇವತ್ತೈತೆ ಅಂತದು ಟಪಾಲ್ ನೋಡಿದ್ವಿ. ಈಗ ಸದ್ಯ ಈಗ ಹೋಗೇ ಬಿಡ್ಬೇಕ ಈಗ. ಹಾ, ಮತ್ ಅದಕ್ಕೆ ಅವು ಮೊದ್ಲಿರ್ತ ಗೊತ್ತೂ ಆಗುದಿಲ್ಲ, ಏನಿಲ್ಲ ನೋಡ್ರಿ. ನಾನು ಬರ್ತೇನೆ ಅಂತ ಹೇಳ್ಬಿಟ್ಟಿದ್ದೆ ನಿಮ್ಗ. ಈಗ ಹೋಗಾಕ ಬೇಕ್ರಿ ಈಗ. ಹೌದಾ? ಥೋ, ಅದು ಕರೆ ಬಿಡ್ರಿ. ಮತ್ತೆ ಕೆಲಸ ಒಮ್ಮೆ ಬಂದ್ರೆ ಏನ್ ಮಾಡಾಕತಿ. ಈಗ ಹಿರಿಯರ ಆಸ್ತಿ ಪಾಲ್ಗಡಿ ಮಾಡಿ ಕೊಡುವ ಹೊತ್ನ್ಯಾಗ ಅವ್ರ ತಂದೆ ತಾಯಿ, ನಿಮ್ ತಂದಿ ನೀವು ನಿಮ್ಮ ಮಗಳ ಪರವಾಗಿ ನೀವು ತಂದೆ ತಾಯಿ ಇರ್ಬೇಕಲ್ಲಿ. ಹೌದು, ಮತ್ತೆ ಮಗಳಿಗೆ ಏನ್ ಕೊಡ್ತಾರ ಏನ್ ಬಿಡ್ತಾರ ಗೊತ್ತಾಗಬೇಕಲ್ಲ ಮತ್ತೆ ನಿಮಗೂ. ಹೌದೌದು, ಅದು ಕರೆ ಬಿಡ್ರಿ. ನಾನ್ ನಿಮಗೆ ಹೇಳಿದ್ನಲ್ಲ, ಮತ್ತೆ ಇಲ್ಲೇ ಒಂದ್ 4-5 ಮಂದಿ ಹೆಣ್ಮಕ್ಳಿಗೂ ಹೇಳಿದ್ರು. ಹಂಗಾಗಿ ನಾನು ಮತ್ತೆ ಯಾರಿಗೆ ಹೊಸಬ್ರಿಗೆ ಹೇಳಿಲ್ರಿ. ಜಗ ಒಂದ್ ಸಾಲುದಲ್ರಿ ಚಕಡ್ಯಾಗ. ಹಂಗಾಗಿ ಇರ್ಲಿ ಬಿಡ್ರಿ, ನಾವ್ ಅಷ್ಟ ಹೋಗಿ ನೋಡ್ಕೊಂಡ್ ಬರ್ತೀವಿ. ಕೊಟ್ಟು ತಗೊಳ್ಳೋದು, ಹಣ್ಣು ಇಡೋದು, ಊಟ ಗಿಟ ಮಾಡೋದಿದ್ದಾಗ ಮತ್ತೆ ಅಷ್ಟು ಒಮ್ಮೆ ಹೋದ್ರ ಹೌದಿಲ್ರಿ. ಅದನ್ನ ಹೇಳಾಕ ಬಂದ್ ನೋಡ್ರಿ. ಆಗ್ಬೋತಾಗ್ತವ. ಸರಿ, ನೀವು ಹೋಗಿ ಬರ್ರಿ ಹಂಗಾರ. ಬರ್ಲ್ರಿ ಅವ್ರಿಗೆ ಹೇಳ್ರಿ ಮತ್ತೆ. ಹೇಳ್ತೇನೆ ತಗೋರಿ. ನೋಡ್ರಿ ವಿಚಾರ ಮಾಡ್ರಿ. ನಾ ಕಡೆ ಹುಡುಗ ಹೆಂಗ ಮಂತ್ಯಾನ ಹೆಂಗ ಎಲ್ಲ ಸಮಾಧಾನ ವಿಚಾರಿಸ್ಕೊಡ್ರಿ. ವಿಚಾರಿಸ್ಕೊಂಡ್ ಕಣ್ಣೆ ಕೊಡ್ರಿ. ಅದೇನ ಅಂತಾರಲ್ಲ, ಹೌದಿಲ್ರಿ. ಮತ್ ಒಂದ್ ತಗೊಂಡ್ ಇನ್ನೊಂದ್ ಆಗ್ಬಾರ್ದು. ಉದುದ್ ಕೊಟ್ಟು ಬಾರ್ಸು ತಗೊಂಡಂಗ ಆಗ್ಬಾರ್ದಲ್ರಿ. ನೀವ್ ಇನ್ನು ಮತ್ತ ಈಗ 1.5 ವರ್ಷ ಆತನಲ್ಲ ನಿಮ್ ಮಗಳ ಮೈನರ್ದು. ನಾನ್ ನೋಡ್ರಿ 1 ವರ್ಷದಾಗ ಮದ್ವಿ ಮಾಡಿದ್ದೆ. ಮಗಳ ಮೈನೇರ್ದ್ ಗುಟ್ಲಾಗ ಹೊರಾಚಿ ಹುಡ್ಕಾಕ್ ಚಾಲು ಮಾಡಿದೆ. ಮದ್ವೆ ಆಗೇ ಬಿಡ್ತು. ಭಾಳ ದಿನ ಬಿಡ್ಬಾರ್ದ್ರಿ. ಮೈನೇರ್ದ್ ಹುಡುಗರ್ನ ಮನ್ಯಾಗ ಇಟ್ಕೊಳ್ಳೋದು ಅಷ್ಟು ಚಲೋನು ಅಲ್ಲ. ನಮ್ಮ ಅವನು ಮೊದ್ಲಿಂದ ಮಾಡ್ಬೇಕು ಅಂತಿದ್ಲರಿ. ನನಗ ಹೊರ ಹುಡ್ಕಾಕ ಆಗಿದ್ದಿಲ್ಲ, ನನಗೂ ಹೇಳಾಕ್ ಆಗಿದ್ದಿಲ್ಲ. ಅವನ್ನ ಆ ಕಡೆ ನಮ್ ತಂಗಿ ಕಳ್ಸಿದ್ ಸಂಬಂಧ ರೀ. ಈಗ ನಮ್ ತಂಗಿಯರ್ ಊರ್ಗೇರಿ ಕೊಟ್ರಿ ಈಗ ನನ್ ಮಗಳನ್ನ ಕೊಡುದು. ಹೌದನ? ಬೇಷತ್ ಬಿಡಂಗಾರ. ಅಲ್ಲ, ನಿಮ್ಮ ತಂಗಿಗೆ ಒಂಚೂರು ದೊಡ್ಡ ಮಗ ಏನಾರು ಇದ್ದಿದ್ರೆ ಅಲ್ಲೇ ಕೊಟ್ಟು ಬಿಡಾಕ್ ಬರ್ತಿತ್ತು. ಮತ್ತೆ ಅವ್ರು ಹುಡುಗರು ಸಣ್ಣ ಅದಾರ ಅಂತಿರಲ್ ನೀವು. ಇರ್ತವ್ರಿ, ನಾನ್ ಬಂದ ಯಾಕಡೆ ಇರ್ತೈತೆ ಆ ಕಡೆ ಎಲ್ಲ ಆಗುದ. ವಿಚಾರಿಸ್ಕೊಡ್ರಿ. ಬರ್ತೇನ್ರಿ. ಬಾ. ಎತ್ತಿನ ಮಂಡಿ ಹುಡಿದ್ಯಾ? ಚಲೋ ಆತು. ಎತ್ತಿನ ಮೈ ತೊಳೆದಿನ ಇಲ್ಲ? ನಿಮ್ಮ ಅವನ ದಿನ ತೊಳಿಲೇನು? ನಿನ್ಯಾರ ಸೋಮವಾರ ದಿನ ಎತ್ತೆಲ್ಲ ಮೈ ತೊಳೆದ್ ಬಸವಣ್ಣ ಪೂಜೆ ಮಾಡೇನಿಲ್ಲ? ಮಾಡೇನ್ ನೀನ್ ತೊಳ್ದನಿ ನೋಡು. ಹೊಲಸರ ಎಲ್ಲೈತ್ ಮೈಯಾಗ ಕೆರಿಗೆ ತಗೊಂಡೋಗಿ ಅಟ್ಟೋತನ ತೊಳ್ದನಿ. ಆಗ್ವಲ್ತಕ್ಕ ಅರಿಗಿ ನಿಲ್ಲಸ್. ಇವ್ರಿನ್ನು ಹೆಣ್ಮಕ್ಳು 1-3 ಮಂದಿಗೆ ಹೇಳೇವಿ. ಬರ್ತಾರ ಏನ್ ಮಾಡ್ತಾರಪ್ಪ, ಎಷ್ಟೊತ್ತಾತ. ಅಲ್ಲ, ಇವ್ರು ಗೌಡ್ರಿಗೆ ಹೇಳಿದ್ದೆಲ್ಲ, ಅವ್ರು ಶಾನ್ಭಗ್ರಿಗೆ ಬರ್ತೇನಂದ್ರ ನೀ ಇಲ್ಲಂದ್ರ ಬರಾತಾರ. ಇನ್ನೂ ಬಂದಿಲ್ಲನ? ಹೋಗಿ ಕರೆದ್ರ ಬರ್ತೀಯ ನೋಡ್ಲಾ, ಹೊತ್ತಾದಿತ್ತು. ಬೇ ಹೇಳಿದ್ನಿ. ಅವ್ರದ್ದೇನ ಅಲ್ಲೇ ಮಗಳದ ಆಸ್ತಿ ಪಾಲ್ಗಡಿ ಮಾಡಿ ಕೊಡಾಕತ್ತಾರಂತ ಗಂಡನ ಮನ್ಯಾಗ. ಅರ್ಜೆಂಟ್ ಅಲ್ಲಿ ಹೋಗ್ಬೇಕಾಗಿತ್ತಂತ. ಹಂಗಾಗಿ ನನಗೆ ಆಗುದಿಲ್ರಿ ಇವತ್ತು ಬರಾಕ. ಟಪಾಲ್ ಬರುದ ಬಂದ್ ಈಗ ಮುಡ್ತು. ಹಂಗಾಗಿ ಇವತ್ತ ಹೋಗ್ಬೇಕಂತ. ಬಾ ಅಂತ ಹೇಳಿ ಶಾಳ ನನ್ನ ಮಗಳು ಹೋಗ್ಬರ್ತೇನೆ ತಗೋರಿ ಅಂದ್ರ. ಮತ್ತೆ ಏನ್ ಅವ್ರದ್ದು ಕೆಲಸ ಅದ ಒಂದ್ಮೇಲೆ ಅಂತೇಳಿ ಸುಮ್ಮನೆ ಅದೇ. ಮಂತ್ಯಾನ್ ನೋಡಕಲ್ಲ. ಈಗ ನಾವ್ ಇಷ್ಟು ಹೋಗಿ ಬರೋನು ಅಷ್ಟ್ರು. ಮೊದ್ಲರ ಲೆಕ್ಕರ್ದಿದ್ರೆ ಬೇರೆದವ್ರಿಗೆಲ್ಲ ಹೇಳ್ತಿದ್ದೆ ನಾನು. ಪಾಪ ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಬರಬಾರ್ದಂತ ಏನಲ್ಲ. ಆಯ್ತು ಬಿಡಪ್ಪ. ಅದಕ್ಕೆ ಗರ್ವಾತವ್ರು ನೀವು ಹೋಗ್ರಿ ಅಂತ ಹೇಳಿ ಸುಮ್ಮನೆ ಅದೇ. ಕರಿಪ ಯವ್ವ, ಅವ್ರ ಹೆಣ್ಮಕ್ಳು ಯಾರ್ಯಾರದಾರ ನೋಡ್, ಕರಿ ಬಡ ಕರಿ ಹೋಗುನಂತ. ಅಷ್ಟ್ರು ಹೊತ್ತಾಕತಿ. ಅಲ್ಲ, ನಾವ್ ಅಷ್ಟ ಹೋಗಿ ಬಂದಿದ್ರ ಅಕ್ಕಿತ್ ಬಿಡ್ಬೇ. ಬೇಕಾದ್ರೆ ಬೇರೆದವ್ರನ್ನ ಇನ್ನೊಂದು 2 ಗಂಡ್ಮಕ್ಳನ್ನಾರ ಕರಿತಿದ್ದೆ. ನೀ ಯಾಕೆ ಇವ್ರಿಗೆ ಹೆಣ್ಮಕ್ಳಿಗೆಲ್ಲ ಹೇಳಕೋದಿ? ಹಂಗಲ್ಲ, 108 ಮಾತಾಡಕತ್ತಾರ. ಹುಡುಗ ಚಂದಿಲ್ಲ, ಹಂಗದಾರ ಹಿಂಗದಾರ ಅಂತೇಳಿ. ನೋಡ್ಲಿ ಹುಡುಗನ್ ಮಂತ್ಯಾನ ಹೆಂಗೈತೆ ಅಂತ ಅವ್ರಿಗೂ ಲೆಕ್ಕ ಕರೀಲಿ. ಆಮೇಲೆ ಹೆಣ್ಮಕ್ಳಾದ್ರ ಚಲೋ ಸುಮ್ಕಿರ ನೀನು. ಆ ಕಡೆ ಅಡ್ಡಾಡಿ 4 ಕಡೆ ವಿಚಾರಿಸ್ತಾರ. ಗಂಡಸೂರು ಏನ್ ವಿಚಾರಿಸ್ತಾರ? ಕುರ್ಚಿ ಮ್ಯಾಗ ಕುಂದಿರ್ತಾರ. ಅದಕ್ಕೆ ಬೇಡ, ಸುಮ್ನಿರ್. ದಿವಾನ್ ಕಾಟ್ ಮ್ಯಾಗ ಕುಂಚಿ ಚಾ ಕುಡಿತಾರ. ಹೆಣ್ಮಕ್ಳಾದ್ರ ಇಳೋದು ಮನಿಗೆ ನೀ ನೋಡಿ ಅಡ್ಡಾಡಿ ಇದು ಮಾಡ್ತಾರ. ಸುಮ್ನಿರ್ನಿ. ಆಗ್ವಲ್ತ ಬರವ ನಿಮ್ಮ ಹೆಣ್ಮಕ್ಳು ಯಾಕೆ ನಂಗೆ ಹಂಗಲ್ಲ. ನಡ್ರಿ ಹೇಳ್ರಿ. ಅಲ್ಲಿ ಆರೋಗ್ಯ ಹಸ್ತಾನಿ ಗಾಡಿ ಬರ್ರಿ ಪಟ್ನ. ಕೋಳಿ ಎಲ್ಲ ಕರೆದ ಬಡ ಬುಟ್ಟಿ ಮುಚ್ಚಲೆ ಇತ್ತಲಾಗ. ಮತ್ ಕೋಳಿ ಬಿಟ್ಕೊಟ್ಟು ನಾವು ಮಂತ್ಯಾನ್ ನೋಡಕ್ ಹೋದ್ರ ಇಲ್ಲಿ ನಮ್ಮ ಮಂತ್ಯಾನ್ ಹಾಳಕತಿ. ಯಾವ್ಯಾವ ಹಿಡ್ಕೊಂಡು ಹೋಗ್ಕಳೆ ಮತ್ತೆ ಕೋಳಿನ. ಅತ್ತೇರ ಕರಿತೇನ್ರಿ. ಎಮ್ಮಿಗೆ ಆಕಳಿಗೆ ನೀರಿಟ್ಟೆನ ಬರೋದು ಸಂಜೆ ಕಕತೆ ಏನ. ಒಂದ್ ಸಸ್ ನೀರಲ್ಲಿ ಇಟ್ಬಿಟ್ಟೆ ಅಂದ್ರ ಅವು ಹತ್ತಾಗಿನ ತಾವ ಕುಡ್ಕೊಂತಾವ. ಹುಲ್ ಹಾಕಿ ಕೈ ಬಿಟ್ಬಿಡು. ಹೊಟ್ಟೆ ತುಂಬಿನ ತಾವ ಮಕ್ಕೊಂತಾವ. ಮತ್ತೆ ಹೊಟ್ಟೆ ಎತ್ತಿ ತಿಂತಾವ. ಮತ್ತೆ ನಾವು ಬರೋದು ತಡ ಆತಂದ್ರೆ ಪಾಪ ದನಕರ ಹೊಟ್ಟೆಸ್ಕೊಂಡಿರು ಬಾಳೆ ಆದಿತ್ತು. ಏನ ಹಾಲು ಹಿಂಡುದು ಅಷ್ಟ. ಮತ್ತೆ ಯಾವ್ಯಾರ ಬಂದು ನಿಂತ್ಕಿಂತಾಳಲ್ಲೇ ಆ ಬಾಜು ಮನಿ ಅಂಕವ್ ಹೇಳಿ ಬರ್ತೇನೆ ಹೋಗಿ. ಏನ ಹಾಲು ಸಂಜೆಗೆ ಹಿಂಡಿಡುವ ಬರ್ತೇವೆ ಅಂತೇಳಿ. ಅಂಕವ್ ಇಲ್ರಿ ಅತ್ಯಾರ, ಇದಕ್ಕೆ ಹೋಗ್ಯಾಡ್ರಿ ಆಕೆ ಅವ್ರ ಮಗಳ ಮನಿಗೆ. ಹೌದಾ? ಅಂಕವ್ ಇಲ್ಲ ನಂಗಾರ ಯಾರು ಹೇಳ್ಬೇಕಾತವ ಹಂಗಾರ. ನೋಡಂತಡಿ. ಆಕೆ ಬಾಜು ಮನಿ ಈಕೆ ಅದಾಳ. ನಾನು ನೋಡಿ ಬರ್ತೇನೆ ಹೋಗಿ ಶಂಬಕ್ಕದು. ನಾ ಹೇಳೇನ್ ತಗೋರಿ ಅತ್ಯಾರ. ಅವ್ರಿಗೆ ಇವ್ರಿಗೆ ಯಾರಿಗೆ ಪರಮ್ನಾರ್ ಮಂಜಕ್ಕರಿಗೆ. ಪರಮ್ನಾರ್ ಮಂಜಿಗೆ ಆಕೆಗೆ ಅದಕ್ಕೆ ಹೇಳಕೋದೆ ಬಿಡಾಡಿಗೆ ಅರ್ಧ ಹಾಲು ತಾನ ಕುಡಿತಾಳ. ಅತ್ಯಾರ ಬೇಕಂದ್ರೆ ಒಂದು ವಾಟೆ ಹಾಲು ತಗೋಳ್ಳಾಕ ಹಾಲರ ಹಿಂಡಿ ಹೊಸು ತೆಗೆದಿಡ್ತಾಳ. ಆಮೇಲೆ ತಾನ ನೀರು ಗೀರಿಲ್ಲ ಹುಲ್ಲದು ಇಲ್ಲ ಅಂದ್ರೆ ತೆಗೆದು ಊಟ ಹಾಕ್ತಾಳೆ ಬಣಿವಿಯಿಂದ. ಅದಕ್ಕೆ ಕಾಜಿ ಮಾಡಿ ನೋಡ್ಕೋತಾಳ. ಅದಕ್ಕೆ ಆಗೋಲ್ ತಕ್ಬಿಡು ಹೊಲ ತೆಗಿವತ್ತು. ನಾ ಮತ್ತೇನು ಮಾಡೋದೈತಿ?
ಯಾ ತಡ ಆಕತ್ ನಿನ್ ಕೆಲಸ ಆಗುದ ನೀ ಒಳಗೆ ಹೋಗಿ ಬೇರೆ ಬೇರೆ ಮಾಡ್ಕೋ ಹೋಗು. ಅವ್ರಿಬ್ರು ಬಂದಿಲ್ಲ ನೋಡೋರು ಬಿಡಾಡ್ಯಾರ ಇನ್ನು ಎಟತ್ ಮಾಡ್ತಾರ ಏನತ್ತ ಎಲ್ಲರೂ ಹೋಗುದಂದ್ರೆ ಇವ್ರು ಗನ ಹೊತ್ತಿ ಇವ್ರದ್ದು. ಹಿಂಗಾಗಿ ಯಾವ್ಕರ್ನು ಕರಿಯಾಕ ಮನಸ್ಸು ಬರೋದಿಲ್ಲ ಮೂಳುಗಳ್ನ. ಏನ್ ಮಾಡ್ಬೇಕು ನೋಡ್ಲೆಲ್ಲ ಮಂತ್ಯ ನೋಡಿ ಹೊಟ್ಟಿ ಉರ್ಕೊಲೆ ಅಂತ ಕರೆದಿದ್ದಿ ಗಟ್ಟೆ. ಏನ್ ಮಾಡೋದು ಹೋಗು ಏನಾರ ಕೆಲಸ ಇದ್ರು ಅರೆ ಬದುಕಿದ್ರು ಬಡ ಬಡ ಮುಗಿಸಿ ಏನ ಬಾ ಹೊರಗೆ ಬಾ ಕಿತ್ಕೊಂಡ ನಂದಂತೂ ಆಗೈತಿ. ಅಲ್ಲಿ ನನ್ನ ಮಗ ಹೋಗಿ ನಿಂತಾನ ಬಾಗ್ಲಕ್ಕ. ಹಂಗಾರೆ ನೀವು ಮುಚ್ಚಿಬಿಡ್ರಿ ಅತ್ಯಾರ. ಬಾ 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 ಬಾ. ಯಾಡ ಬಂದ್ವಲ್ಲ ಇನ್ಯಾಡ ಎಲ್ಲೋದಪ್ಪ. ಯಾವ್ಯಾಕ್ಯಾರ ಬಿಡಾಡ್ಯಾರ ಕೋಳಿ ಮುಚ್ಚಿಟ್ಕೊಂಡಿರೇನಾ? ತತ್ತಿ ಹಾಕ್ಲಿಲ್ಲ ನಮ್ಮನಿ ಬಕಲಾಗ ಅಂತೇಳಿ. ವಾ 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 ಎಲ್ಲದಿರೇ? ಏ ಬಾ 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 ಎಟ್ಟಿ ಬಾ. ಏ ಗಂಗವಕ್ಕ ಏನ ಮಲವಕ್ಕ ಏ ಯವ್ವ ನಿಮ್ಮ ಮನಿ ಬಕಲಾಗ ಬಣಿವಿ ಒಟ್ಟಿರಲ್ಲ. ಆ ಬಣಿಮ್ಯಾಗ ಕುಂತಿರ್ತಾವ ನಮ್ಮ ಕೋಳಿ. ಒಟ್ಟು ಎಬಿಸ್ ಕಳಿಸು ಒಂದಿಟ್ಟು ಹುಯಿ ಅಂತ ಬಾಯ್ ಮಾಡಿ. ಇಲ್ಲವ ನಮ್ಮ ಬಣಿಮ್ಯಾಗ ಯಾಕೆ ಕುಂದಿರ್ತಾವ ನಿಮ್ಮ ಕೋಳಿ ಬಂದು ಬೇಸದಿವ ನೀನು? ಏ ಮನ್ಯಾರ 2 ತತ್ತಿ ನಿಮ್ಮ ಬಣಿಮ್ಯಾಗ ಹಾಕಿತ್ತಂತ ನನ್ನ ಸೊಸಿ ಬಂದು ತಗೊಂಬಂದಾಳ ಕೋಳಿ ಓಡಿಸ್ಕೊಳಕ್ ಬಂದು ಬೇಸದಿವ ನೀನು? ಹಿಂಗ ಮಾಡ್ತಿ ಬಿಡು. ನೀ ಯಾವಾಗಿದ್ರು ನೀ ಎಬಿಸ್ ಕಳ್ಸಂಗಿಲ್ಲ ಬಿಡಂಗಿಲ್ಲ. ನಮ್ಮ ಕೋಳಿ ನಿಮ್ಮ ಬಣಿಮ್ಯಾಗ ತತ್ತಿ ಇಡ್ಬೇಕನ ದಿನ ಒಂದಕ್ಕೂ ತಗ. ಅಲ್ಲ ನಿಮ್ಮ ಕೋಳಿ ನೀವು ಬಚ್ಚೆ ಮಾಡಿ ತೆಗೆದಿಟ್ಕೊಡ್ರಿ. ನಮ್ಗೇನು ಹೇಳ್ತೀರಿ? ನಮ್ಮ ಬಣಿಮ್ಯಾಗ ಏನು ತತ್ತಿ ಇಡು ಬಂದಂತ ನಾ ಹೇಳಿರ್ತೇನೆ. ಈಗ ಅದನ್ನ ಓಡ್ಸಯ್ಯವ ಪುಣ್ಯಾತ್ಕಿತಿಯಲ್ಲ ಐತನ್ ನೋಡು. ನಾವು ಹೋಗ್ಬೇಕು ಹೊತ್ತಕತಿ ನೋಡ್ತೇನೆ. ಇದ್ರ ಕಳಿಸ್ತೇನೆ ಇಲ್ಲಕಂದ್ರೆ ಇಲ್ಲ. ಇದ್ರ ಓಡಿಸ್ತೇನೆ ಇಲ್ಲದನ್ನ ಎಲ್ಲಿಂದ ಓಡ್ಸಕ್ ಹೋಲಿ. ಯಾವಾಗ ನೋಡಿದ್ರು ಹಿಂಗಾಯ್ಕಿದು ಬರೀ ಆರಾಮ ತಿನ್ನಾಕ ನೋಡ್ತಿರ್ತಾಳ. ಬೆಂಡ್ಲಿ ಊರು ಬೆಂಡ್ಲಿ ಹಿಂಗೆ ಮಾಡಿ ಎಲ್ಲನೂ ಎಲ್ಲಾರನ್ನು ಕಳಿಸಿ ಕುಂತಿರೋದು ಅಳದು ತಿಳಿವ್ಯಾನ್ ಇದೊಂದು ಬಂದು ಮೂಳೆ ಇಲ್ಲಿ ಸೇರ್ಕೊಂಡತ್ತ. ಹಾಳಾಗಿ ಹತ್ತಿ ಬಿತ್ತಿ ಶಟರ್ ಶಾಂಡಿಗೆ ಆಗೋದು ಬಿಟ್ಟು ಇನ್ನೂ ಎಲ್ಲಾರ್ಗಿ ಜೋಡಾಕೊಂಡು ಇದ್ರ ಮಕ ನೋಡಿ ಹೊರಗೆ ಹೋಗ್ಬಾರ್ದು ಅನ್ಕೊಂತೀನಿ. ಮತ್ತು ಈ ಪೀಡಾನ್ ಮಕನ ನೋಡೋಂಗಾತ. ಇನ್ನೇನು ಕಾದತ್ತೆ ಏನೋ ನಮ್ಮ ಹಣೆ ಬರಕತ್ತಾಗ. ಯವ್ವ ಹೊತ್ತಕತ್ ಬರ್ರಿ. ಯಮ್ಮ ನಡಿವೆ ಹೋಗು ನಡ್ರಿ ಹೊತ್ತಾತ. ಈಗ ಹೊತ್ತಾತನ್ರಲ್ಲ ನಿಮಗೆ ಬರಾಕ? ಅದೆಂತ ಕೆಲಸ ಕಿತ್ತು ಗುಡ್ಡಿ ಹಾಕಕತ್ತಿದ್ರಿ ನೀವು ಮನ್ಯಾಗ? ಬೇಸಿದಿರ ನೀವು ತಡಗ್ನ ಎದ್ದು ಚಕ್ಮಕ್ಕಿಯಿಂದ ಬರ್ಬೇಕು. ಹೆಣ್ಮಕ್ಳು ಅಂದ್ರ ಪಾದರಸ ಇದ್ದಂಗಿರ್ಬೇಕು. ಹಿಂಗೊಂದು ಕೆಲಸ 4 ತಾಸು ಮಾಡ್ಕೊಂಡ್ ಕೂತ್ರೆ ಮತ್ತೆ ಹಿಂಗಾಗುದು. ಬೇಸದಿವ ನಿನಗೇನುವ ತಾಯಿ ಸೊಸಿ ಎಲ್ಲ ಮಾಡಿ ಮುಂದಿಕ್ತಾಳ ಆಗ್ತತಿ. ನಮ್ದು ಹಂಗಲ್ವಾ ನಾವ ಮಾಡಿ ಮೇಟಿ ಮಕ್ಕಳಿಗೆ ಗಂಡುಗಳಿಗೆ ತೋಡೆ ಹಾಕಿ ಕುಚ್ಚಿ ಬರ್ಬೇಕು. ಮನೆಯಂದೆಲ್ಲ ಹೊರೆ ಬದುಕು ಮುಗಿಸಿ ನಮ್ದು ಆಗ್ತತೇನೋ ಹಂಗ. ತಡಿಯ ಬಿಡಾಡಿ ಕಣ್ಣಿಗೆ ಮುಗ್ಗೆ ಎಂದೂರಿಲ್ಲ. ನಿನಗೂ ಬರ್ತಾಳ ಸೊಸಿ. ನಿನಗೂ ಒಬ್ಬ ಮಗ ಅದನ. ಅವಾಗ ಸೊಸಿ ಮಾಡಿ ಮುಂದಿಕ್ತಾಳೋ ಹಿಂದಿಕ್ತಾಳೋ ಗೊತ್ತಾಕತಿ. ಹಂಗ್ಯಾಕಂತೀವಿ ಪಾಪ ನಮ್ಮ ಶಾಂತವ್ವ ಎಲ್ಲ ಮಾಡ್ಕೊಂಡು ಹೋಗತಿ. ಎದಕ್ಕಂಗಂತಿ ಪಾಪ? ನೀವು ಬೆಕ್ ಕಡಿಮೆ ಆಗಿದ್ದೀವ ತಾಯಿ. ಶಾಂತವ್ವ ಯವ್ವ ತಾಯಿ ನಿಮ್ಮ ಮುಂದೆ ಹಂಗೆ ಕಾಣ್ತತಿ. ಆಮ್ಯಾಗ ಯಾರು ನೋಡಕ್ ಬಂದಿರಿ ಮನೆಯಂದು ಬಾಳೆ ಬದುಕು ಬಾಳಾಟನ? ನಡ್ರಿ ಹೇಳ್ರಿ ಬೇ ಹತ್ ನಡ್ರಿ ಗಾಡಿ ಅಲ್ಲಿ ನಿಂತತ್ ನೋಡ್ರಿ. ಆಕಿ ಪಾತಿ ಬರ್ಲಿಲ್ಲನ? ಬರ್ತಾಳ ಆಕಿನೂ ಬಂದ ಬಿಟ್ಲ. ಬಾರೋ ರಾಜ್ಕುಮಾರ ಕುಂದ್ರ ಬಾರಪ್ಪ. ಮತ್ತೇನ್ಪ ನಿಮ್ಮ ಹೋಗ ಆರಾಮಾತ ಸರಿಸ? ಆರಾಮಾಗೈತಿ ಬೇ. ಆರಾಮನಕ್ಕೆ ಏನ ಹಂಗ ಮೈ ಉಳ್ಳ ಕೆಲಸ ಮಾಡ್ತಾಳ ಮತ್ತಿನ್ನೇನೈತಿ. ಹಂಗ ಪಟಕ್ನ ಮತ್ತೆ ಆರಾಮಿಲ್ದಂಗೆ ಆಕತಿ. ಆದರೂ ಪಾಪ ಮೊದ್ಲೇನಷ್ಟು ಗಟ್ಟಿಲ್ಲಕಿ ನಮ್ಮವ್ವ. ಅದಕ್ಕೆ ಏನಾಗೈತಿ ಏನ ಕೈಕಾಲು ನೋವು ಅಂತಾಳ ಬರೀ. ಸಿಟಿಯನ್ ಡಾಕ್ಟ್ರಿಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ರೆ ಏನಾರ ಆರಾಮಾಕತಿ ಏನು ಮಾಡ್ತೈತಪ್ಪ. ಒಂದ್ಸಲ ಹೋಗಿ ಬರ್ತೀಯ ನೋಡು. ಸಿಟಿಯನ್ ಡಾಕ್ಟ್ರ ನಮ್ಮ ಕಡೆ ಎಲ್ಲಿಂದ ಬರ್ಬೇಕೇಣ ಅಷ್ಟು ರೊಕ್ಕ? ಯಪ್ಪ ಅದನ್ನೆಲ್ಲ ಕೊಟ್ಟು ಹೌದಾಗದು ಹೌದಾ ನಾವು ದುಡ್ಕೊಂಡು ತಿನ್ನೋರು ಏನು ನೋಡು ಹೊಲ ಮನೆ ಮ್ಯಾಗ ಜೀವನ. ಸಿಟಿಯನ್ ಡಾಕ್ಟ್ರಿಗೆ ಹೋಗಿ ರೊಕ್ಕ ಖರ್ಚು ಮಾಡೋದಂದ್ರೆ ಇಲ್ಲೇ ಊರಾನ್ ಡಾಕ್ಟ್ರ್ ನೋಡಿ ಇವ್ ಪಟಾನ್ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟಾನ ಆರಾಮಾಗಿಲ್ಲ. ಯಾಕೋ ಇನ್ನೂ ಕೇಳಿದೆ ಅವಂಗ ಇಲ್ಲ ಇನ್ನೊಂದು 2 ಇಂಜೆಕ್ಷನ್ ಮಾಡ್ಬೇಕು ಅಂದ್ರೆ ಆರಾಮಕ್ಕಳ ನಿಮ್ಮ ಅಂತ ನಾವು ಮತ್ತು ಹಿಂಗೆ ಮಾಡ್ಲಾ ನಾಟಿ ವೈದ್ಯರು ಇರ್ತಾರಲ್ಲ ಅವ್ರು ಅದನ್ನ ಗೌಂಟಿ ಔಷಧ ಕೊಡಿಸ್ಬಿಡು ಚಲೋ ನೋಡ್ಲಾ. ಗೌಂಟಿ ಔಷಧಕ್ಕೆ ಇದು ಬಗ್ಗೆ ಆಡೋದು. ಅದನ್ನೊಂದ್ಸಲ ನೋಡ್ಲಾ ಗೌಂಟಿ ಔಷಧ ಕರಮಕತ್ತೇನ? ಹಂಗ ಮಾಡ್ಬೇಕು ಬೇ. ಮತ್ತೆ ಹೆಂಗ್ಲಾ ಮತ್ತೆ ಕನ್ನೆ ಹುಡುಕಿ ಮದುವೆ ಮಾಡ್ಬೇಕನ್ನ ತಾಳಿನು ನಿಮ್ಮವ್ವ. ನೀ ಔಷಧ ಕೊಡಿಸಿ ಗಟ್ಟಿ ಮಾಡಕ್ಕಿನ್ನ ಮತ್ತೆ ಮದುವೆ ಅಕ್ಕಿನವಲ್ಲೇ. ಮದುವೆ ಆಗ್ಬೇಕು ಬೇ, ಕನ್ನೆ ಸಿಗ್ಬೇಕಲ್ಲ. ನಿಮ್ಮ ಕಡೆ ಯಾವ್ದಾರು ಕನ್ನೆ ಇದ್ರೆ ಹೇಳ್ರಲ್ಲ ಮತ್ತೆ ಮದುವೆ ವಯಸ್ಸಕ್ಕೆ ಬಂದಿದ್ದೆ ಮಾಡ್ಕೊಂತಾನೆ. ನಮ್ಮ ಮನೆಗೆ ಯಾವ್ದಾವಲ್ಲ ನನ್ನ ಮಗಳು ಬೇಕಿದ್ಲು. ಮತ್ತು ನನ್ನ ಮಗಳನ್ನೂ ಇಲ್ಲೇ ಇವಂಗ ನಮ್ಮ ಮನೆಯವ್ರ ತಂಗಿ ಮಗ ಇವ್ ಕೊಡ್ಬೇಕಂತ ತೀರ್ಮಾನ ಮಾಡ್ಯವಪ್ಪ. ಯಾರು ಈರಮ್ಮನ್ನ ಇವ್ ಕೊಡಾಕ್ತಿರನ? ಅಡ್ಡಿಲ್ಲ ಹುಡುಗ ಬೇಸದ ನಾಳೆ ನಾವು ಅಲ್ಲೇ ಅನ್ನಕತ್ತೇನೆ. ನಮ್ಮ ಹತ್ತಿ ಮಾಡ್ಕೊ ಅನ್ನಕತ್ತಾರ. ಒಲ್ಲೆ ಹೆಂಗದಾಳ ನಮ್ಮ ಹುಡುಗಿ ಕೈ ತೊಳ್ಕೊಂಡು ಮುಟ್ಟು ಹಂಗದಾಳ. ಯಾಕೆ ಮಾಡ್ಕೋಲ್ಲ? ಆದ್ರೂ ನಿಂದ ನಶಿ ಬಿಡು. ಕನ್ಯೆ ಕುಡ್ಕ್ಯಾತ ಮತ್ತೆ ಹೊಳ್ಳಿ ಕನ್ಯೆ ಮನ್ಯಾಗ ಅದಿ. ಹಿಂಗೆ ಅತ್ತಿ ಮಕ್ಕಳು ಮಾಡ್ಕೊಂಡ್ರು ಚಲೋ ಇವ. ನಮ್ಮ ಅತ್ತಿ ಮಕ್ಕಳು ಮಾವನ ಮಕ್ಕಳು ಯಾವ್ಯಾವಿಲ್ಲ ನೋಡ್ಬಿ. ನಮ್ಮ ಕಸ್ತೂರಿನ ಕೇಳ್ಬೇಕಪ್ಪ. ಕಸ್ತೂರಿಗೆ ಎಲ್ಲಿ ವರ ನೋಡಿಲ್ಲ, ಕೇಳ್ಬೇಕು. ನೋಡು ಹುಡುಗಿ ಇಲ್ಲೇ ಅದಾಳ. ಮತ್ತೆ ಈಗ ನೋಡು ಒಂದು ಮಾತು ಅವ್ರ ಅಪ್ಪ ಅವ್ರವ್ನ ಕೇಳ್ತೇವಿ. ಹಂಗೆ ಮನ್ಸಿಗೆ ಬಂದ್ರೆ ಬೇಕಾದ್ರೆ ಅಲ್ಲಿ ಕೇಳಿ ನಿನಗೆ ಹೇಳ್ತೇವಂತ. ಮತ್ತು ಹುಡುಗಿ ಈಗ ನೋಡಿರ್ತಿ ಅವಾಗೇನು ನೋಡೋದು ನಿನಗೆ ಮತ್ತೆ ಜರ್ರತ್ತಿರಂಗಿಲ್ಲ. ನೋಡೇನು ಬೇ ನೋಡೇನಿ. ನೋಡ್ರಿ ಏನು ಮಾಡ್ತೀರಿ ನೀವು ಹಿರಿಯರು ಹೆಂಗೆ ಅಂತೀರ ಹಂಗಪ್ಪ. ಒಟ್ಟು ಒಂದು ಮದುವೆ ಆಗಿ ನಮ್ಮ ಮನೆಗೆ ಒಂದು ಸೊಸಿ ಬಂದ್ರೆ ನಮ್ಮ ಅವ್ಗೂ ಖುಷಿ. ಅವು ಕಷ್ಟ ಅನ್ಲ ನಿನಗಿಲ್ಲ? ನನಗೂ ಐತ್ರಿ. ಬರ್ದಂತವ್ರಿ ಮನ್ಯಾಗ ಕೆಲಸದ. ಕಸ್ತೂರಿ ಹೆಂಗ್ವಾ ಮಾಡ್ಕೊತೀನಿ ಅವನ್ನ. ನೀವು ಹ್ಞೂ ಅಂದ್ರೆ ಬೇಕಾದ್ರೆ ಕೇಳ್ತೀನಿ. ನಮ್ಮ ಹ್ಞೂ ಅಂದ್ರೆ ನಾ ಮಾಡ್ಕೊತೀನಿ. ಅವ ಅಪ್ಪನ ಕೇಳ್ಬೇಕು ಮಾವ.
ಹೆಣ್ಣು ಮಕ್ಕಳನ್ನ ಏನು ಕೇಳೋದ್ರ ನಿಂದೊಂದು ಕತಿ ಅತ್ತಾಗ ಗಂಡು ಹುಡ್ರು ಒಪ್ಪಿದ್ರೆ ಮುಗೀತು. ಹೆಣ್ಣು ಹುಡ್ರು ಬೇರೆ ಕೇಳೋದನ ಮತ್ತೆ ಚಂದಾಚಾರ ಕೌಕೇನು ಕೇಳೋದು? ಸುಮ್ಮನೆ ಇರು ನೀನು, ಮಾಡ್ಕೊಂತಾಳೆ ಎಲ್ಲ ಕೊಟ್ಟಲ್ಲೇ ಏನು. ಅಲ್ರಿ ಅತ್ತಿಯಾರ ಮೊನ್ನೆ ಮತ್ತೆ ಅನ್ನತ್ತಿದ್ರಲ್ಲ ಇವ್ರು ಶಾಂತ ಅನ್ನತ್ತಿದ್ಲು, ಮತ್ತೇನ ಯಾರ ಹೊಲ ಮನೆ ಈಡೆಗೆ ಆಸ್ತಿ ಐತಿ ಬಂದು ನೋಡೋರು ಅದಾರ ಅಂತೇಳಿ. ಹಂಗೆ ಈ ಹೊಲ ಮನೆ ಈಡೇಗಿತ್ತಂದ್ರೆ ಅವ್ರಿಗೆ ಕೊಟ್ಟು ಲಗ್ನ ಮಾಡೋಳಾಕ್ ಬಿಡು. ಈ ಬಾಡೆಂದ್ರೆ ಏನೈತಿ ನೋಡಕ್ಕೆ ಒಟ್ಟು ಚಂದ ಅದ ನಟ್ಟೆ. ಅಟ್ಟು ಬಿಟ್ರೆ ಏನೈತಪ್ಪ ಇವ್ರದಾರ ಆಸ್ತಿ ಅದ ಒಟ್ಟು ಹೊಲ್ದಾಗ ದುಡ್ಕೊಂಡು ತಿಂತಾನ. ಬೇಡ ಭಾಳ ಅಷ್ಟಿತ್ತಂದ್ರೆ ಅಲ್ಲೇ ಕೊಡ್ವಳ್ಳಾಕ. ಬೇ ಹುಡುಗೇನ ನನಗಿಂತ 12 ವರ್ಷ ದೊಡ್ಡವಂತ. ಗಂಡಸರಿಗೆಲ್ಲ ಎಂಥ ವಯಸ್ಸ? 12 ವರ್ಷ ಆಗಲಿ 20 ವರ್ಷ ಆಗಲಿ ಸುಮ್ಮನೆ ಮಾಡ್ಕೊ. ಆಸ್ತಿ ಮುಖ್ಯ, ಆಸ್ತಿ ಏನು ಮಂತ್ಯಾನ ಮುಖ್ಯ. ಚಂದಾಚಾರ ತೊಗೊಂಡೇನು ಬಣ್ಣ ತೊಳ್ಕೊಂಡು ನೀರು ಕುಡಿತೀಯನು? ಎಲ್ಲರೂ ಅವರೇ ಪೋಸ್ಟ್. ನಾನೇ ಕೊಡಿಲಿ ಹೆಬ್ಬಟ್ಟೆ ಇಲ್ಲಿ 25 ನೋಡು. ಕೊಡು. ಏನು ಮೈದಿ ನಮ್ಮ ತಂಗಿ ಬರ್ದಿರ್ಬೇಕು. ತಗೋರ್ಲ ಓದ. ಓದ್ತಾನೆ. ಏನಪ್ಪ ಇದು? ಓದ್ಲಾ ದೌಡ? ಓಯ್ ಎಲ್ಲ ಬರ್ತೈತೆ ನಂಗೆ ಸುಮ್ಮನೆ. ನಾ ಕೆಳಗುಣ್ಣ, ನ ಒಳಗನ್ನ, ವ ಬಾಜುಕ್ರ, ರ ಮೇಲೆ ಕೊಂಬು, ಅಣ್ಣನವರೇ. ನೀ ಕೆಳಗನ್ನಿ, ನ ಕೆಳಗೆನ್ನ, ಅಣ್ಣನವರೇ ನಿನ್ನ, ತ ಬಾಜುಕೊಂದು ಪೂಜಿ ಬಾಜುಕೊಂದು ದ ಮೇಲೆ ಒಂದು ಕೊಂಬಿನ ಕೆಳಗೆ ತಂದೆ ತೇ ಅಲ್ಲಲ್ಲ ತ ಬಾಜುಕೊಂದು ಪೂಜಿ ಬಾಜುಕೊಂದು ಗಿ ಕೊಂಬು ಹೊಳ್ಳೈತಲ್ಲ ಗಿ ಬಾಜುಕೊಂದು ಯಾ ಬಾಜುಕೊಂದ. ಓ ಅಣ್ಣನವರೇ ನಿನ್ನ ತಂಗಿಯಾದ ನಮ್ಮವನ ಹೆಸರ ಇದು ಶಾಂತಕ್ಕ. ಹೆಂಗ್ ಓದಿದ ನೋಡು. ನೀ ಏನು ತಲೆ ಕೆಡ್ಸ್ಕೊಡಿ, ಇವತ್ತು ರಾತ್ರಿ ಆಗೋದ್ರೊಳಗೆ ಓದಿ ಮುಗಿಸ್ತಾನೆ. ನೀ ಸುಮ್ಮನಿರ. ನನ್ನ ಹಾಲು ಕಟ್ಟಬಾಡೆ ಏನು ಕಮ್ಮಗೆ ಓದಿ ಅಲ್ಲಲ್ಲ, ಸಾಲಿಗೆ ಹೋಗಿಲ್ಲ ಮೂಲಿಗೂ ಇಲ್ಲ. ನನ್ನ ಮಗಳು ನೀನು ಕೊಡ್ಬೇಕಂತ ನಾವು ಓದೀವಿ. ಹಿಂಗಾದ್ರೆ ಹೆಂಗೋ ನೀನು ಗೌನ ತಗ. ಇದನ್ನು ಓದಿ ಮುಗಿಸೋಷ್ಟೊತ್ತಿಗೆ ನೀವು ಒಂದು 3 ಸಂಜೆ ಹೊಡಿಸ್ತಿ ಕಾಂತತಿ. ಈಗ ಇದನ್ನು ಯಾರ ಕಡೆ ಓದಿಸ್ಬೇಕು? ನಿಂಗೆ ಓದಕ್ಕೆ ಬರ್ತದವಾ? ಮಾವನ ಸಾಲಿಗೆ ಕರೆಕ್ಟಾಗಿ ಹೋಗೇನಿ. ಇವ ಸಾಲಿಗೆ ಹೋಗಿಲ್ಲ, SLC ಫೇಲು ಆಗ್ಯಾನ, ಎಲ್ಲ ಫೇಲ್ ಆಗ್ಯಾನ, ಮ್ಯಾಟ್ರಿಕ್ ಪಾಸ್ ಆಗಿಲ್ಲ ಇವ. ತಮರ್ಲ ಇಲ್ಲಿ ಓದವಾ? ನಾನ ಓದ್ತಿದ್ದಿ ಓದಾಕಲ್ಲ ಯಾಕೆ ನೀನು? ಅಣ್ಣನವರೇ ನಿನ್ನ ತಂಗಿಯಾದ ಶಾಂತಕ್ಕನ ನಮಸ್ಕಾರಗಳು. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ತಾಯಿಯ ಆರೋಗ್ಯ ಕ್ಷೇಮ ತಿಳಿಸಿ. ಆರೋಗ್ಯವಾಗಿದ್ದಾರೆ ಎಂದು ನಂಬಿದ್ದೇನೆ. ಈ ಪತ್ರ ಬರೆದ ಕಾರಣವೇನೆಂದರೆ, ನನ್ನ ಮಗಳಾದ ಕಸ್ತೂರಿಗೆ ವರ ಗೊತ್ತಾಗಿದೆ. ಕೂಡಲೇ ಅವಳನ್ನು ಕರೆದುಕೊಂಡು ಬರಬೇಕು. ಹುಡುಗನ ಕಡೆಯವರು ಒಪ್ಪಿದ್ದಾರೆ. ಇವಳನ್ನು ಮದುವೆ ಮಾಡಿಸಲು ನಾವು ಈಗ ಮನೆತನ ನೋಡಲು ಹೋಗುತ್ತಿದ್ದೇವೆ. ನೀವು ನನ್ನ ಮಗಳನ್ನು ಕರೆದುಕೊಂಡು ಬನ್ನಿ, ಮಗನನ್ನು ಸಹ. ಇಂತಿ ನಿಮ್ಮ ಶಾಂತಕ್ಕನ ನಮಸ್ಕಾರಗಳು. ಹೊರ ಗೊತ್ತಾಗೈತಂತಲ್ಲ ಆಕಿಗೆ. ಇದು ನೋಡಿದ್ರೆ ಹತ್ಕೊಂತ ಹೋತು. ದೇವ್ರೆ, ಹಂಗಾರಕ್ಕಿನ ಕರ್ಕೊಂಡು ಹೋಗ್ಬಿಟ್ಟು ಬಾರಪ್ಪ. ಪಾಪ ಒಟ್ಟು ಏನಾರು ತಿನ್ನಿಸೋದು ಮಾಡಿ ಕಟ್ಕೊಡಾಕಿಗೆ. ಏನು ನನ್ನ ಮೊಮ್ಮಗ 4-5 ದಿನ ಇದ್ರಿಲ್ಲೇ ಆರಾಮಾಗಿ ಹೋಗಿ ಬರ್ರಿಪ್ಪ ಮೊಮ್ಮಗನ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ